ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ. ಪ್ರತಿ ಉಸಿರಿನ ಜೊತೆಯಲ್ಲೂ ನಿಮ್ಮ ದೇಹವು ಹಗೂರವಾಗುತ್ತಿದ್ದ ಹಾಗೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಜಗನ್ಮಾತೆಯನ್ನು ನಿಮ್ಮ ಮನಸ್ಸಿನೊಳಗೆ ಮೂಡಿಸಿಕೊಳ್ಳಿ. ಪ್ರೀತಿ, ಅನುಕಂಪ, ಅನಂತ ಬೆಳಕಿನ ಮೂಲವಾದ ಆ ಜಗನ್ಮಾತೆಯನ್ನು ನಿಮ್ಮ ಹೃದಯದೊಳಗೆ ಅನುಭವಿಸುತ್ತಿದ್ದ ಹಾಗೆ ನಿಮ್ಮ ಸುತ್ತಲೂ ಧನಾತ್ಮಕವಾದ ಪ್ರಕಾಶಮಾನವಾದ ಬೆಳಕು ಆವರಿಸುತ್ತಿರುವ ಹಾಗೆ ಭಾವಿಸುತ್ತಾ ಆಕೆಯ ಸ್ಮರಣೆಯ ಬೆಳಕು ನಿಮ್ಮ ಹೃದಯದಿಂದ ವಿಸ್ತಾರವಾಗಿ ಹರಡುತ್ತಾ ನಿಮ್ಮ ಪ್ರಭೆಯ ತುಂಬ ತುಂಬಿಕೊಳ್ಳುತ್ತಾ ಮಾತೆಯ ಬೆಚ್ಚನೆಯ ಪ್ರೀತಿ, ರಕ್ಷಣೆ ಮತ್ತು ನಿರಂತರವಾದ ಪ್ರೀತಿಯು ನಿಮ್ಮ ಬಳಿಯಲ್ಲೇ ಜೊತೆಯಲ್ಲೇ ಇರುವ ಈ ಮೃದುವಾದ ಅನುಭವವನ್ನು ಆಳವಾಗಿ ಅನುಭವಿಸುತ್ತಾ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಎಲ್ಲೆಡೆ ಹರಡುವಂತೆ ನಿಮ್ಮ ಪ್ರತಿ ಉಸಿರಿನ ಜೊತೆಯಲ್ಲೂ ಈ ಬೆಳಕು, ಈ ಪ್ರೀತಿಯು ನಿಮ್ಮೊಳಗೆ ಇನ್ನೂ ಆಳವಾದ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾವಿಸಿ. ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವ, ಮಾರ್ಗದರ್ಶನ ನೀಡುತ್ತಿರುವ, ನಿರಂತರವಾಗಿ ನಿಯಮಿತವಾದ ಪ್ರೀತಿಯನ್ನು ದಯಪಾಲಿಸುತ್ತಿರುವ ಆಕೆಯ ಪ್ರೀತಿಯನ್ನು ಆಳವಾಗಿ ಅನುಭವಿಸುತ್ತಾ ಆಕೆಯ ಕೃಪೆಯ ಧಾರೆಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಅವಳ ಈ ಕೃಪೆಯ ಜೊತೆ, ಮಮತೆಯ ಜೊತೆ, ಶುಶ್ರೂಷೆಯ ಜೊತೆ ಕೆಲವು ಕ್ಷಣಗಳ ಕಾಲ ಆನಂದದಿಂದ ಆರಾಮದಾಯಕವಾದ ಭಾವನೆಯಲ್ಲಿ ಇರಿ. ನಿಧಾನವಾಗಿ ಈಗ ಆ ಜಗನ್ಮಾತೆಯ ಶುಶ್ರೂಷೆಯ ಬೆಳಕು, ಅನುಕಂಪದ ಶಕ್ತಿ ನಿಮ್ಮ ಗಂಟಲನ್ನು ಆವರಿಸುತ್ತಾ ನಿಮ್ಮ ಧ್ವನಿಪಟ್ಟಿಗೆಯ ತುಂಬವೂ ತುಂಬಿಕೊಳ್ಳುತ್ತಾ ಹಲವು ವರ್ಷಗಳಿಂದ ಹೇಳಲಾಗದೆ, ವ್ಯಕ್ತಪಡಿಸಲಾಗದೆ ಹಿಡಿದಿಟ್ಟುಕೊಂಡ ಎಲ್ಲ ಹೆಪ್ಪುಗಟ್ಟಿದ ವಿಚಾರಗಳು, ಭಾವನೆಗಳನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತಾ ಗಂಟಲಿನಲ್ಲಿ ಹಿಡಿದುಕೊಂಡ ಎಲ್ಲ ಕೋಪ, ಅಸಮಾಧಾನಗಳನ್ನು ಮುಕ್ತಿಗೊಳಿಸುತ್ತಾ ಬೆಳಕು ಯಥೇಚ್ಛವಾಗಿ ಹರಿಯುತ್ತಿರುವ ಹಾಗೆ ಭಾವಿಸಿ. ಈ ಜಗನ್ಮಾತೆಯ ಶುಶ್ರೂಷೆಯ ಬೆಳಕು ನಿಮ್ಮೆಲ್ಲ ಸಂವಾದದಲ್ಲೂ ಸಂವಹನದಲ್ಲೂ ಅರಿವಾಗಿ ಹರಿಯುತ್ತಾ ಆಳವಾದ ಸ್ವಾತಂತ್ರ್ಯವನ್ನು ಅನುಭವಿಸಲು ಸಹಕರಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ನೀವು ನಿಮ್ಮ ಸತ್ಯವನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಬೇಕಾಗುವ ಧೈರ್ಯವನ್ನು ಇದು ದಯಪಾಲಿಸುತ್ತಾ ನಿಮ್ಮೊಳಗೊಂದು ವಿಶೇಷವಾದ ನಿರಾಳತೆಯನ್ನು ಅನುಭವಕ್ಕೆ ತರುತ್ತಿದೆ. ಈ ಬೆಳಕಿನ ಮುಖಾಂತರ ನಿಮ್ಮ ಧ್ವನಿಯಲ್ಲಿ ವಿಶಿಷ್ಟವಾದೊಂದು ಸ್ಪಷ್ಟತೆ,
ಆತ್ಮವಿಶ್ವಾಸವು ಹೊರಹೊಮ್ಮುತ್ತಿದ್ದ ಹಾಗೆ ಭಾವಿಸುತ್ತಾ ಜಾಗೃತವಾದ ನಿರರ್ಗಳವಾದ ಮಾತುಗಳು ಜಗನ್ಮಾತೆಯ ಕೃಪೆಯಂತೆ ನಿಮ್ಮ ಧ್ವನಿಪಟ್ಟಿಗೆಯ ಮೂಲಕ ಈ ಕ್ಷಣದಿಂದ ಹರಿಯುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ನಿಮ್ಮ ವಿಚಾರಧಾರೆಗಳು, ಭಾವನೆಗಳು ನೈಸರ್ಗಿಕವಾಗಿ, ಸುಂದರವಾಗಿ, ಸೌಮ್ಯವಾಗಿ, ಸುರಕ್ಷಿತವಾಗಿ ನಿಮ್ಮ ಮೂಲಕ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾವಿಸುತ್ತಾ ಅಮ್ಮನವರ ಈ ಪ್ರೀತಿಯ ಬೆಳಕು ನಿಮ್ಮ ಗಂಟಲಿನಲ್ಲಿ ಯಥೇಚ್ಛವಾಗಿ ಹರಿಯುತ್ತಿರುವುದನ್ನು ಮತ್ತೊಮ್ಮೆ ನೋಡುತ್ತಾ ಸಂಭ್ರಮಿಸುತ್ತಾ ಆನಂದದಿಂದ ನೀವಿಚ್ಛಿಸಿದಾಗ ನಿಧಾನವಾಗಿ ಹೊರಗೆ. ಧನ್ಯವಾದಗಳು. ನಮ್ಮ ಸೆಲ್ಫ್ ಲವ್ 365 ಅನ್ನೋ ವರ್ಷದಲ್ಲಿ ಯಾವತ್ತು ಬೇಕಾದರೂ ಸೇರಿಕೊಳ್ಬೋದಾಗಿರೋ ಮತ್ತು ಅವತ್ತಿನಿಂದ 365 ದಿನಗಳ ಕಾಲ ಒಂದು ಇಂಟೆನ್ಸ್ 1 hour ವೆಲ್ನೆಸ್ ಪ್ರೋಗ್ರಾಮ್ನ ಅನುಭವಿಸ್ತಾ ಯಾವ ರೀತಿಯೆಲ್ಲ ಆಳವಾದ ಬದಲಾವಣೆಯನ್ನು ನೋಡಿದ್ದಾರೆ ನಿಮ್ಮ ಜೊತೆಯಲ್ಲಿ ಧ್ಯಾನ ಮಾಡೋರು ಅನ್ನೋದನ್ನು ಒಂದು ಒಪಿನಿಯನ್ನ ನಾವು ಹಂಚ್ಕೊಳ್ಳೋಣ ಅಥವಾ ನೋಡೋಣ. ಬಿಕಾಸ್ ದ ಮೋರ್ ವಿ ಸಿ ಅದರ್ಸ್ ಟ್ರಾನ್ಸ್ಫರ್ಮೇಷನ್ ದ ಬೆಟರ್ ವಿ ಗೆಟ್. ನೀವು ಕೂಡ ಈ ಸೆಲ್ಫ್ ಲವ್ ಜರ್ನಿಯನ್ನು ಇನಿಷಿಯೇಟ್ ಮಾಡಬಹುದು. ಮೊದಲನೇದಾಗಿ ಸೆಲ್ಫ್ ಲವ್ ಅಂದರೆ ಏನು ಅಂತ ನೀವು ತಿಳ್ಕೊಳ್ಬೇಕು. ಅದನ್ನು ಉಚಿತವಾದ ವೆಬಿನಾರ್ ಮೂಲಕ ನೀವು ಅನುಭವಿಸ್ಬೋದಾಗಿದೆ. QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ಮತ್ತು ನೀವು ಯಾವಾಗ ಬೇಕಾದರೂ ಯಾವ ದಿನ ಬೇಕಾದರೂ ನಮ್ಮ ಜೊತೆಲಿ 1 hour ಇಂಟೆನ್ಸ್ ಲೈವ್ ಪ್ರೋಗ್ರಾಮ್ನ ಯೋಗ, ಧ್ಯಾನ, ಬ್ರೈನ್ ಪ್ರೋಗ್ರಾಮಿಂಗ್ ಮತ್ತು 1 full year ಲೈಫ್ ಟೈಮ್ ಕಮ್ಯುನಿಟಿ ಆ್ಯಕ್ಸಸ್ ವಿತ್ ಲೈವ್ ವೆಲ್ನೆಸ್ ಪ್ರೋಗ್ರಾಮಿಂಗನ್ನು ಔಷಧರಹಿತ ಚಿಕಿತ್ಸೆಯನ್ನು ಅನುಭವಿಸ್ಬೋದಾಗಿದೆ. ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಎಸ್, ಹೇಳಿ, ಹೇಗಿದೆ ಸೆಲ್ಫ್ ಲವ್ 365? ತುಂಬಾ ಚೆನ್ನಾಗಿದೆ ಮ್ಯಾಮ್. ಎಸ್, ಅದು ಹೇಳ್ಕೊಳ್ಳೋದೇ ಖುಷಿ. ನನಗೇನಿಲ್ಲ ಮ್ಯಾಮ್, ಜಸ್ಟ್ ನಿಮ್ಮ ಹತ್ರ ಮಾತಾಡ್ಬೇಕು. ಒಂದ್ಸಲ ನಿಮ್ಮನ್ನು ನೋಡ್ಬೇಕು. ಎಷ್ಟು ದಿನದಿಂದ ಇದ್ದೀರಾ ಸೆಲ್ಫ್ ಲವ್ ಅಲ್ಲಿ? ಸೆಲ್ಫ್ ಲವ್ ಆಗ್ಲೇ January 1st ಇಂದ ಇದೀನಿ. ಓ, ದಟ್ಸ್ ಬ್ಯೂಟಿಫುಲ್. ಹಾಗಾದರೆ ನಾವು ಆಯ್ಕೆ ಮಾಡ್ತಾ ಇರೋ ವಿಷಯ, ನಿಮ್ಮಲ್ಲಿ ಆಗ್ತಾ ಇರೋ ಪರಿವರ್ತನೆ, ನಿಮ್ಮ ಮನಸ್ಥಿತಿಯಲ್ಲಿ ಆಗಿರೋ ಬದಲಾವಣೆ, ಅದ್ರ ಬಗ್ಗೆ ಹೇಳಿಮಾ. ಹೌ ಡು ಯು ಫೀಲ್? ತುಂಬಾ ಚೆನ್ನಾಗಿದೆ ಮ್ಯಾಮ್. ನಾನು ಫಸ್ಟ್ ಎಲ್ಲ ಯಾರು ಏನಾರು ಹೇಳಿದ್ರೆ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾ ಇದ್ದೆ. ಆ, ಏನೋ ಕೋಪ ಬಂದ್ಬಿಡ್ತಾ ಇತ್ತು. ಈಗ ಯಾರು ಏನ್ ಹೇಳಿದ್ರೆ ನಾನೇನೋ ಅದಕ್ಕೆ ತಲೆನೂ ಕೆಡಿಸ್ಕೊಳಲ್ಲ, ಅದಕ್ಕೇನು ರಿಯಾಕ್ಟ್ ಮಾಡಲ್ಲ. ಹೌದಾ ಅಂತೇಳಿ ಸುಮ್ಮನೆ ಆಗ್ಬಿಡ್ತೀನಿ. ನನಗೆ ಗೊತ್ತಾಗುತ್ತೆ ನಾನು ಎಷ್ಟು ಇದಾಗಿದ್ದೀನಿ, ಚೇಂಜಸ್ ಇದೆ ನನ್ನಲ್ಲಿ. ಯಾವುದಕ್ಕೂ ಇದ್ ಮಾಡೋದಿಲ್ಲ. ಏನೋ ಒಂಥರ ಐ ಆಮ್ ಫೀಲಿಂಗ್ ಗುಡ್. ದಟ್ಸ್ ನೈಸ್.